ನಮಸ್ಕಾರ ವೀಕ್ಷಕರೇ. ಸನಾತನ ಧರ್ಮ ಯಾಕೆ ಶ್ರೇಷ್ಠ? ಯಾಕೆ ಈ ಧರ್ಮವನ್ನು ಇಷ್ಟು ತಲೆ ಮೇಲೆ ಹೊತ್ಕೊಳ್ತೀರಿ? ಎಲ್ಲದಕ್ಕಿಂತ ದೊಡ್ಡದು ಇದು ಅಂತ ಯಾಕೆ ಮಾತಾಡ್ತೀರಿ ಎನ್ನುವ ಪ್ರಶ್ನೆ ಬರುತ್ತೆ. ಪ್ರಪಂಚದಲ್ಲಿ ಎಷ್ಟೊಂದು ವಿಚಾರಧಾರೆಗಳಿವೆ, ಎಷ್ಟೊಂದು ಮತಪಂಥಗಳಿವೆ, ಎಷ್ಟೊಂದು ದಾರ್ಶನಿಕರಿದ್ದಾರೆ, ತಿಳಿದವರಿದ್ದಾರೆ. ಅವರೆಲ್ಲರ ಮಾತುಗಳನ್ನು ಹೇಗೆ ಬದುಕಬೇಕು ಅಂತ ಅವರು ಹೇಳಿದ ಎಲ್ಲವುಗಳನ್ನು ಸಮಾನವಾಗಿ ಒಪ್ಪುವುದಲ್ಲ. ನೀವ್ಯಾಕೆ ನಿಮ್ಮ ಧರ್ಮವನ್ನು ಹಿರಿದು ಅಂತ ಹೇಳ್ತೀರಿ ಅನ್ನುವ ಪ್ರಶ್ನೆ ಬರುತ್ತೆ. ಪ್ರಪಂಚದಲ್ಲಿ ಹುಟ್ಟಿದ ವಿಚಾರಧಾರೆಗಳನ್ನೆಲ್ಲ ಖಂಡಿತವಾಗಿ ಸ್ವೀಕರಿಸಬೇಕು. ಯಾವ ವಿಚಾರಧಾರೆಯನ್ನು ಸಾರಾಸಗಾಟಾಗಿ ತಿರಸ್ಕರಿಸಬೇಕಾಗಿಲ್ಲ. ಯಾಕೆಂದರೆ ಯಾವ ವಿಚಾರಧಾರೆ ಕೂಡ 100ಕ್ಕೆ 100ರಷ್ಟು ಕೆಟ್ಟದ್ದು ಅಂತ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನ ಹಲವಾರು ಮನುಷ್ಯನ ಆಲೋಚನೆಗಳನ್ನೇ ನಾವು ಮತ ಅಥವಾ ವಿಚಾರಧಾರೆ, ಪಂಥ ಅಂತ ಕರಿತೀವಲ್ಲ. ಇದು ಸಂಪೂರ್ಣ ತಪ್ಪಿರೋದಕ್ಕೆ ಹೇಗೆ ಸಾಧ್ಯ? ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮತ ಬಂದರೂ, ಯಾವುದೇ ವಿಚಾರಧಾರೆ ಬಂದು, ಜಗತ್ತಿನ ಯಾವುದೇ ಒಬ್ಬ ದಾರ್ಶನಿಕ ಅಥವಾ ಸಮಾಜ ಸುಧಾರಕ ಅಥವಾ ಒಬ್ಬ ಚಿಂತಕ, ಯಾವ ಹೆಸರಲ್ಲಿ ಬೇಕಿದ್ರೂ ಹೇಳೋಣ, ಅವನು ಒಂದು ಅಂಶವನ್ನು ಕೊಟ್ಟರೆ, ಒಂದು ವಿಚಾರಧಾರೆಯನ್ನು ಇಟ್ಟರೆ ಅವುಗಳನ್ನು ಕೇಳಬೇಕು ಮತ್ತು ಅವುಗಳಲ್ಲಿ ಎಷ್ಟು ಉಪಯುಕ್ತವಾದದ್ದು ಅಷ್ಟನ್ನು ಖಂಡಿತವಾಗಿ ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಧರ್ಮದ ನೆಲೆಯಲ್ಲಿ ನಿಂತು ನೋಡಿದಾಗ ಯಾವ ವಿಚಾರಧಾರೆಗಳು ಕೂಡ ಸಾರಾಸಗಾಟಾಗಿ ತಿರಸ್ಕಾರಕ್ಕೆ ಯೋಗ್ಯವಾದದ್ದಲ್ಲ. ಯಾಕೆಂದರೆ ಧರ್ಮ ಎಲ್ಲವನ್ನು ಒಳಗೊಂಡೇ ಇರುತ್ತೆ, ಎಲ್ಲರನ್ನ ಒಳಗೊಂಡೇ ಇರುತ್ತೆ. ಅಲ್ಲಿ ಯಾರನ್ನೂ ಅದು ಬೇರ್ಪಡಿಸೋದಿಲ್ಲ. ಅಲ್ಲೊಂದು ಗೋಡೆ ಇಲ್ಲ, ಇದು ಬೇರೆ ಅದು ಬೇರೆ ಅನ್ನುವ ಅಂಶ ಇಲ್ಲ. ಸನಾತನ ಧರ್ಮ ಅಂತ ಕರೆದುಕೊಂಡಾಗ ಸನಾತನ ಧರ್ಮ ಇದೊಂದು ಬೇರೆಯದೇ ಒಂದು ಗುಂಪು, ಬೇರೆಯದೇ ವಿಚಾರಧಾರೆ ಅಂತ ಖಂಡಿತವಾಗಿಯೂ ಅಲ್ಲ. ಇದು ಎಲ್ಲರಿಗೂ ಸೇರಿದ್ದು ಮತ್ತು ಎಲ್ಲರಿಗೂ ಸಂಬಂಧಿಸಿದ್ದು. ಇದರ ಶ್ರೇಷ್ಠತೆ ಆರಂಭ ಆಗೋದೇ ಇಲ್ಲಿ. ಎಲ್ಲಿ ಅಂತ ಅಂದರೆ, ಎಲ್ಲರನ್ನೂ ಒಳಗೊಳ್ಳುತ್ತೆ, ಎಲ್ಲವನ್ನೂ ಒಳಗೊಂಡಿದೆ ಅನ್ನೋದೇ ಈ ಧರ್ಮದ ಶ್ರೇಷ್ಠತೆ. ನೋಡಿ, ಸನಾತನ ಧರ್ಮದ ಕೃತಿಗಳನ್ನು ನಾವು ಅವಲೋಕಿಸಿದರೆ ಅವು ಬರಿಯ ಪೂಜೆ ಮಾಡೋದನ್ನು ಮಾತ್ರ ಹೇಳೋಲ್ಲ, ಬರೀ ಉಪಾಸನೆ ಮಾಡೋದನ್ನು ಹೇಳಲ್ಲ, ಬರೀ ದೇವರ ಕುರಿತಾಗಿ ಮಾತ್ರ ಹೇಳೋಲ್ಲ. ಅದು ಏನನ್ನೆಲ್ಲ ಹೇಳುತ್ತೆ ಅಂದರೆ, ಬದುಕಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ಹೇಳುತ್ತೆ. ನೀವು ಯಾವುದೇ ಕೃತಿಗಳನ್ನು ತೆಗೆದುಕೊಳ್ಳಿ, ರಾಮಾಯಣ ತೆಗೆದುಕೊಳ್ಳಿ, ಮಹಾಭಾರತ ತೆಗೆದುಕೊಳ್ಳಿ, ವೇದಗಳನ್ನು ತೆಗೆದುಕೊಳ್ಳಿ, ಪುರಾಣಗಳನ್ನು ತೆಗೆದುಕೊಳ್ಳಿ, ಅಥವಾ ನಂತರ ಬಂದ್ರಲ್ಲ ಎಷ್ಟೊಂದು ಜನ ಇಲ್ಲಿ ಸಂತರು ಬಂದ್ರಲ್ಲ, ಅವರೆಲ್ಲರ ಮಾತಿನಲ್ಲಿ ಇಡೀ ಬದುಕಿಗೆ ಬೇಕಾದದ್ದಿದೆ ಅಂತ. ನೀವೀಗ ಆಯುರ್ವೇದ ಇದೆಯಲ್ಲ, ಆಯುರ್ವೇದ ಅನ್ನೋದೊಂದು ಚಿಕಿತ್ಸಾ ಪದ್ಧತಿ, ಆಯುರ್ವೇದ ಅನ್ನೋದು ಒಂದು ಜೀವನ ಪದ್ಧತಿ. ಇದು ಧರ್ಮದ ಒಳಗೆ ಬಂದಿರೋದು, ಹೊರಗಲ್ಲ. ಆಯುರ್ವೇದ ಅನ್ನುವ ಒಂದು ವೈದ್ಯ ಪದ್ಧತಿ ಧರ್ಮದಿಂದ ಹೊರಗಡೆ ಇಲ್ಲ, ಒಳಗಡೆಯೇ ಇದೆ ಅದು. ಹಾಗೆಯೇ ಬರೀ ಮನುಷ್ಯರಿಗೆ ಅಲ್ಲಿ ಸಂಬಂಧಪಟ್ಟಿದ್ದಲ್ಲ, ಇಲ್ಲಿ ಗಜ ಚಿಕಿತ್ಸೆ ಇದೆ, ಅಶ್ವಚಿಕಿತ್ಸೆ ಇದೆ, ಬೇರೆ ಬೇರೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಚಿಕಿತ್ಸೆಗಳಿವೆ. ಇವೆಲ್ಲ ಧರ್ಮದ ಗ್ರಂಥಗಳು ಅಂತಲೇ ಕರೆಸಿಕೊಳ್ಳುತ್ತವೆ. ಸನಾತನ ಧರ್ಮದ ಧರ್ಮಗ್ರಂಥ ಯಾವುದು ಅಂತ ಕೇಳಿ ಕೆಳಗಡೆ ಭಗವದ್ಗೀತೆ ಅಂತ ಬರೆಯೋದಿದೆಯಲ್ಲ, ಭಾಳ ತಪ್ಪು ಇದು. ಸನಾತನ ಧರ್ಮದ ಧರ್ಮಗ್ರಂಥಗಳಿವೆಲ್ಲ ಚಾಣಕ್ಯನ ಅರ್ಥಶಾಸ್ತ್ರ ಇದೆ. ಅದೇನದು ಅಂದರೆ, ಅದು ದೇವರ ಬಗ್ಗೆ ಮಾತಾಡೋದಲ್ಲ, ಅದು ರಾಜನೀತಿಯ ಬಗ್ಗೆ ಮಾತಾಡುತ್ತೆ. ರಾಜನೀತಿ ಅಂದ್ರೇನು? ಒಬ್ಬ ರಾಜ ಹೇಗಿರಬೇಕು, ಪ್ರಜೆಗಳನ್ನು ಹೇಗೆ ನೋಡ್ಕೊಳ್ಬೇಕು, ವ್ಯವಸ್ಥೆ ಹೇಗಿರಬೇಕು ಅಂತ ಒಂದೊಂದು ದೇಶ ಸಂವಿಧಾನಗಳನ್ನು ರೂಪಿಸಿಕೊಳ್ಳುತ್ತಲ್ಲ, ಅಂಥ ಒಂದು ಜಾಗತಿಕ ಸಂವಿಧಾನ ಅದು, ಅವನ ಅರ್ಥಶಾಸ್ತ್ರ ಅಂತ ಅನ್ನೋದು. ಅದನ್ನು ನಾವು ಧಾರ್ಮಿಕ ಗ್ರಂಥ ಅಂತಲೇ ಕರಿತೀವಿ, ಧರ್ಮ ಅಂತ ಅದನ್ನು ಬೇರ್ಪಡಿಸಿ ನೋಡೋದಕ್ಕಾಗೋದಿಲ್ಲ. ಹೀಗೆ ಬದುಕಿನ ಎಲ್ಲವನ್ನು ಒಳಗೊಂಡಿರೋದಿದೆಯಲ್ಲ, ಇದು ಸನಾತನ ಧರ್ಮದ ಶ್ರೇಷ್ಠತೆ. ಎಲ್ಲವನ್ನ ಅನ್ನುವಾಗ ಎಲ್ಲರನ್ನ ಅಂತ ಕೂಡ ನಾನು ಹೇಳಿದೆ. ಸಾಧಾರಣವಾಗಿ ಮತಗಳು ಮನುಷ್ಯನಿಗಾಗಿ ರೂಪುಗೊಂಡಿರುತ್ತವೆ. ಹೊರಗಡೆ ನೋಡಿ, ಹುಟ್ಟಿದ ಎಷ್ಟೊಂದು ಮತಗಳಿವೆಯಲ್ಲ, ಅವುಗಳು ಯಾರಿಗಾಗಿ ರೂಪುಗೊಂಡಿರ್ತವೆ ಅಂದರೆ ಅದು ಮನುಷ್ಯನಿಗಾಗಿ ರೂಪುಗೊಂಡಿರ್ತವೆ. ಅಂದರೆ ಆ ಥರ ಯಾರು ಬದುಕಬೇಕು? ಮನುಷ್ಯ ಬದುಕಬೇಕು. ಆದರೆ ಸನಾತನ ಧರ್ಮ ಅದು ಮನುಷ್ಯನಿಗಾಗಿ ಮಾತ್ರ ಇದ್ದಿದ್ದೇ ಅಲ್ಲ. ಈ ಧರ್ಮದ ಒಳಗೆ ಮರಗಳಿವೆ, ಈ ಧರ್ಮದ ಒಳಗೆ ಪಶುಗಳಿವೆ, ಈ ಮರದ ಒಳಗೆ ಪಕ್ಷಿಗಳಿವೆ, ಜೀವಜಂತುಗಳೆಲ್ಲವೂ ಇವೆ. ಯಾಕೆ ಅಂದರೆ ಇಲ್ಲಿ ವೃಕ್ಷಕ್ಕೋ ಪಶುವಿಗೋ ಪ್ರಾಣಿಗೋ ದೈವತ್ವವನ್ನು ಕೊಟ್ಟಿದ್ದೀವಿ ನಾವು, ಹರಿಯೋ ನೀರಲ್ಲಿ ದೈವತ್ವವನ್ನು ಕಂಡಿದ್ದೀವಿ. ಮತ್ತು ಇವುಗಳೆಲ್ಲದರ ರಕ್ಷಣೆಯ ಅಂಶಗಳಿವೆಯಲ್ಲ, ಇವೆಲ್ಲ ಧರ್ಮದಲ್ಲಿ ಸೇರ್ಕೊಳ್ಳುತ್ತೆ ಅಂತ. ರಾಜನೀತಿ, ಆಳುವಿಕೆ ಅಥವಾ ಮ್ಯಾನೇಜ್ಮೆಂಟ್ನಂಥ ಅಂಶಗಳು, ಚಿಕಿತ್ಸೆಯಂಥ ಅಂಶಗಳು ಹೇಗೆ ಒಂದು ಸಬ್ಜೆಕ್ಟ್ಗಳಾಗಿ ಧರ್ಮದ ಒಳಗೆ ಬರ್ತವೋ, ಹಾಗೆ ಯಾವ ಭೇದವೂ ಇಲ್ಲದೆ, ಭೇದದ ಯಾವ ಭಾವವೂ ಇಲ್ಲದೆ ಜೀವಜಗತ್ತಿನ ಪ್ರತಿ ಪ್ರಾಣಿ, ಪ್ರತಿ ಪಕ್ಷಿ
ಮರ, ಗಿಡ, ನೀರು, ಮಣ್ಣು ಕೂಡ ಧರ್ಮದ ಒಳಗೆ ಸೇರಿಕೊಳ್ಳುತ್ತೆ ಅಂತ. ಹಾಗಾಗಿ ನಾವೊಂದು ಭೂ ಸಂರಕ್ಷಣೆ ಮಾಡ್ತೀವಿ ಅಂದರೆ ಅದು ಕೂಡ ಧರ್ಮವೇ. ಒಂದು ಬೆಳೆ ಬೆಳಿತೀವಿ ಅಂದರೆ ಅದು ಕೂಡ ಧರ್ಮವೇ. ರೈತನಿಗೊಂದು ಧರ್ಮ ಇದೆ, ಮಾರಾಟ ಮಾಡುವವನಿಗೊಂದು ಧರ್ಮ ಇದೆ, ವ್ಯಾಪಾರ ಕೂಡ ಇಲ್ಲಿ ಧರ್ಮವೇ. ಅದು ಧರ್ಮದಿಂದ ಹೊರತಾದದ್ದಾಗೋದಿಲ್ಲ. ಹೇಗೆ ವ್ಯಾಪಾರ ಮಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಧರ್ಮದ ಚೌಕಟ್ಟಿನ ಒಳಗೆ ಬರುತ್ತೆ, ಹೊರಗೆ ಬರೋದಿಲ್ಲ. ಸನಾತನ ಧರ್ಮ ಯಾಕೆ ಶ್ರೇಷ್ಠ ಅಂದರೆ ಬದುಕಿನ ಎಲ್ಲ ಸಂಗತಿಗಳನ್ನು ಅದು ತನ್ನೊಳಗೆ ಸೇರಿಸಿಕೊಂಡಿರೋದ್ರಿಂದ ಮತ್ತು ಜೀವ ಜಗತ್ತಿನಲ್ಲಿ ಇರುವ ಎಲ್ಲವನ್ನೂ ಅದು ತನ್ನೊಳಗೆ ಸೇರಿಸಿಕೊಂಡಿದ್ದರಿಂದಾಗಿ ಅಂತ. ನಮ್ಮಲ್ಲಿ ಪ್ರತಿನಿತ್ಯ ವೈಶ್ವದೇವ ಮಾಡಬೇಕು ಅನ್ನುವ ಒಂದು ಕ್ರಮ ಇತ್ತು ಪ್ರಾಚೀನವಾಗಿ. ಊಟ ಮಾಡೋದಕ್ಕಿಂತ ಮೊದಲು ವೈಶ್ವದೇವ ಅಂತ ಮಾಡಬೇಕು ಅಂತ. ಅದೇನು ಅಂದರೆ ಅಗ್ನಿಗೆ ಆಹುತಿಗಳನ್ನು ಕೊಡಬೇಕು ದೇವತೆಗಳ ತೃಪ್ತ್ಯರ್ಥವಾಗಿ. ಯಾಕೆ ಕೊಡಬೇಕು ಅಂತ ಕೇಳಿದರೆ, ಅಡಿಗೆ ಮಾಡುವಾಗ ಹಿಂಸೆ ನಡೆದಿದೆ, ಆ ಹಿಂಸೆಯ ಪ್ರಾಯಶ್ಚಿತ್ತಕ್ಕಾಗಿ ಅಂತ. ಅಡಿಗೆ ಮಾಡುವಾಗ ಹಿಂಸೆ ನಡೆದಿದೆ ಅಂದರೆ ಅಲ್ಲಿ ಮಾಂಸಾಹಾರ ಇತ್ತು ಹಿಂಸೆ ನಡೆದಿದೆ ಅಂತಲ್ಲ. ನೀವು ಶುದ್ಧ ವೆಜ್ಜಾಹಾರ ಮಾಡಿದರೂ ಹಿಂಸೆ ನಡೆದಿದೆ ಅಂತಲೇ ಹೇಳುತ್ತೆ ಧರ್ಮ. ಹೇಗೆ? ನಾವು ಕೆಲಸ ಮಾಡುವಾಗ ಸೂಕ್ಷ್ಮ ಜೀವಿಗಳೆಲ್ಲ ಸಾಯ್ತವೆ. ನಾವು ರುಬ್ಬುತ್ತೀವಿ, ನಾವು ಕತ್ತರಿಸ್ತೀವಿ, ಅಡುಗೆ ಮಾಡುವಾಗ ಬೇಯಿಸ್ತೀವಿ. ಇಲ್ಲೆಲ್ಲವೂ ನಾವಿವತ್ತು ಬ್ಯಾಕ್ಟೀರಿಯಾ ಇನ್ನೊಂದು ಅಂತ ಹೇಳ್ತೀವಲ್ಲ, ಸೂಕ್ಷ್ಮಾಣುಗಳೇನಿವೆ ಅವುಗಳು ಸಾಯ್ತವೆ. ಇದು ಹಿಂಸೆ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋ ಅಂತವು ಹೇಳುತ್ತವೆ. ವೈಶ್ವದೇವ ಅನ್ನೋದನ್ನು ಮಾಡೋದ್ರ ಮೂಲಕ ಪ್ರಾಯಶ್ಚಿತ್ತ ಮಾಡ್ಕೋ ಅಂತ ಧರ್ಮ ಹೇಳುತ್ತೆ ಅಂತ. ಅಂದರೆ ಅರ್ಥ ಏನು ಅಂತ ಅಂದರೆ ಈ ಕೆಲಸಗಳು, ಈ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಕೂಡ ಧರ್ಮದ ಚೌಕಟ್ಟಿನೊಳಗೆ ಬಂತು. ಮತ್ತು ಕಣ್ಣಿಗೆ ಕಾಣುವ ಗೋವಿನಂಥ ಪ್ರಾಣಿಯಲ್ಲ, ಒಂದು ಸೂಕ್ಷ್ಮ ಪ್ರಾಣಿಯ ಬದುಕಿಗೂ ಕೂಡ ಧರ್ಮ ಒಂದು ಗೌರವವನ್ನು ಕೊಡ್ತು. ಅದರ ಅಸ್ತಿತ್ವವನ್ನು ಮಾನ್ಯ ಮಾಡ್ತು. ಬದುಕಬೇಕು ಅಂತಂದಾಗ ಜೀವೋ ಜೀವಸ್ಯ ಜೀವನಂ ಅಂತ. ಪ್ರಾಣಿಗಳನ್ನೋ ಇನ್ನೊಂದನ್ನೋ ಸೂಕ್ಷ್ಮ ಜೀವಿಗಳೋ ಕಣ್ಣಿಗೆ ಕಾಣುವ ಸ್ಥೂಲ ಜೀವಿಗಳೋ ಬಳಸಬೇಕಾಗಿ ಬರುತ್ತೆ. ಆದರೆ ಹಾಗೆ ಬಳಸೋದು ಪೂರ್ಣ ಒಪ್ಪಿತವಲ್ಲ. ಹಾಗಂತ ಬಳಸದೇ ಇದ್ದರೆ ಬದುಕು ಇರೋದಿಲ್ಲ. ಹಾಗೆ ಬಳಸಿದಾಗ ಈ ಎಚ್ಚರಿಕೆಯಲ್ಲಿ ನಾನು ನನಗಾಗಿ ಇದನ್ನು ಬಳಸ್ತಾ ಇದ್ದೀನಿ, ಹಾಗಾಗಿ ಇದೊಂದು ತಪ್ಪೇನೆ, ನಾನು ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅನ್ನುವ ಭಾವ ಇದೆಯಲ್ಲ, ಈ ಒಳಗೊಳ್ಳುವ ಭಾವವೇ ನಿಜವಾಗಿ ಹೇಳಬೇಕು ಅಂದರೆ ಸನಾತನ ಧರ್ಮದ ಶ್ರೇಷ್ಠತೆ ಅಂತ ಹೇಳಬೇಕು. ಬದುಕಿನಲ್ಲಿ ಹೇಗೆ ವಿಸ್ತಾರವಾಗಿ ಕಾಣಿಸ್ಕೊಳ್ತೋ ಇದೋ ಅದು ಕೂಡ ಇದರ ಶ್ರೇಷ್ಠತೆಯಾಗತ್ತೆ ಅಂತ. ಹೇಗೆ ಅಂತ ಅಂದರೆ ಎಲ್ಲದನ್ನೂ ಗೌರವಿಸಿದ ವಿಧಾನ ಅಂತ, ಎಲ್ಲರನ್ನೂ ಗೌರವಿಸಿದ ವಿಧಾನ ಅಂತ. ಎಲ್ಲಿ ಅಂದರೆ ಹೊರಗಡೆ ಎಲ್ಲ ಕಡೆ ಕಾಣ್ತೀವಿ ನಾವು. ನಮ್ಮ ಯಾರು ದೇವರು ಅಂತ ಅಂದಾಗ, ಯಾರಿಗೆ ನಮಸ್ಕರಿಸಬೇಕು ಅಂತ ಅಂದಾಗ, ಯಾರಿಗೆ ಪೂಜಿಸಬೇಕು ಅಂತಂದಾಗ ಸನಾತನ ಧರ್ಮದಲ್ಲಿ ದೇವತೆಗಳಿಗೆ, ಕಾಣದ ಭಗವಂತನಿಗೆ ಪೂಜೆ ಸಲ್ಲುವಂತೆ ಕಾಣುವವರಿಗೂ ಪೂಜೆ ಸಲ್ಲುತ್ತೆ. ನಾವಿಲ್ಲಿ ತಂದೆ ತಾಯಿಯನ್ನು ಗೌರವಿಸಬೇಕು, ತಂದೆ ತಾಯಿಯನ್ನು ಪೂಜಿಸಬೇಕು, ಒಬ್ಬ ಶಿಕ್ಷಕನನ್ನು ಪೂಜಿಸಬೇಕು ಅಂತ ಹೇಳುವಾಗ ದೈವತ್ವವನ್ನು ಇಲ್ಲೆಲ್ಲ ಕಂಡ್ವಿ. ದೈವತ್ವವನ್ನು ಇಷ್ಟೇ ಯಾಕೆ ಮರ ಗಿಡಗಳಲ್ಲಿ ಕಂಡ್ವಿ. ಮನೆಗಳನ್ನು ಕಟ್ಟಿದಾಗ ಮರಗಳನ್ನು ಕಡಿತೀವಲ್ಲ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಯಾಕೆಂದರೆ ಅಲ್ಲಿ ದೈವತ್ವ ಇದೆ, ಅದನ್ನು ಕಡಿಬಾರದು ಅಂತ. ಇಡೀ ಜಗತ್ತಿನ ಅಣುವಿನಲ್ಲಿ ಭಗವಂತನನ್ನು ಕಂಡಿದ್ದಿದೆಯಲ್ಲ, ಅದು ಸನಾತನ ಧರ್ಮದ ಅತ್ಯಂತ ಶ್ರೇಷ್ಠತೆ ಅಂತ ಹೇಳಬೇಕು. ಇಲ್ಲಿ ದೇವರಲ್ಲದ್ದು ಯಾವುದೂ ಇಲ್ಲ ಅಂತ. ಎಲ್ಲವೂ ದೇವರು. ಇಲ್ಲಿ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತ ಇದ್ದಾನೆ ಅಂತ ಒಂದು ವಾಕ್ಯ ಭಾಳ ಸುಂದರವಾಗಿದೆ. ಅಣು, ತೃಣ ಅಂದರೆ ಹುಲ್ಲು, ರೇಣು ಅಂದರೆ ಒಂದು ಧೂಳ ಕಣ. ಅಣು ಅದಕ್ಕಿಂತ ಚಿಕ್ಕದು, ಧೂಳಿನ ಕಣಕ್ಕಿಂತ ಒಂದು ಹುಲ್ಲು ದೊಡ್ಡದು, ಅದಕ್ಕಿಂತ ಕಾಷ್ಟ ಒಂದು ಕಟ್ಟಿಗೆ ದೊಡ್ಡದು. ಹೀಗೆ ಅಣುವಿನಿಂದ ಆರಂಭಿಸಿ ಎಲ್ಲದರಲ್ಲೂ ದೈವತ್ವ ಇದೆ ಅನ್ನೋದನ್ನು ಹೇಳಿದ್ದಲ್ಲ, ಶೋಧಿಸಿದ್ದಿದೆಯಲ್ಲ, ಇದು ಸನಾತನ ಧರ್ಮದ ಶ್ರೇಷ್ಠತೆಯ ಅಂಶ ಆಗತ್ತೆ. ಹಾಗಾಗಿಯೇ ಈ ಧರ್ಮದಲ್ಲಿ ಬದುಕುವಾಗ ಅತ್ಯಂತ ಸಹಾನುಭೂತಿಯಿಂದ ಬದುಕಬೇಕಾಗತ್ತೆ. ಅಂದರೆ ಭೋಗ ಪ್ರಧಾನವಾಗಿ ಜಗತ್ತಿರುವುದು ಮನುಷ್ಯನ ಉಪಭೋಗಕ್ಕೆ, ನನ್ನ ಉಪಭೋಗಕ್ಕೆ ಅಂತ ಇಲ್ಲಿ ಭಾವಿಸುವಂತೆಯೇ ಇಲ್ಲ ಅಂತ. ಅದರಿಂದಲೇ ಮೌಲ್ಯ ಮತ್ತು ನೀತಿಗಳು ಈ ಧರ್ಮದ ಪ್ರಧಾನ ಅಂಗಗಳಾಗಿ ಬಿಡ್ತವೆ. ಮೌಲ್ಯವನ್ನು ಬಿಟ್ಟು ಬದುಕುವಂತೆಯೇ ಇಲ್ಲ, ನೀತಿಯನ್ನು ಬಿಟ್ಟು ಬದುಕುವಂತೆಯೇ ಇಲ್ಲ. ನಮ್ಮ ಪುರಾಣಗಳನ್ನು ನೋಡಿ, ರಾಮಾಯಣ ಮಹಾಭಾರತಗಳನ್ನು ನೋಡಿ, ಇಲ್ಲಿ ಈಗ ರಾಮಾಯಣವನ್ನು ತೆಗೆದುಕೊಂಡ್ರೆ ರಾಮ ರಾವಣ ಇಬ್ಬರಿದ್ದಾರೆ. ರಾಮನನ್ನು ದೇವರು ಅಂತ ಕರಿತೀವಿ, ರಾಮಾಯಣದ ನಾಯಕ. ರಾವಣನನ್ನು ದುಷ್ಟ ಅಂತ ಕರಿತೀವಿ, ಅವನು ಖಳನಾಯಕ. ಆದರೆ ಇದು ಆಸ್ತಿಕನಿಗೂ ನಾಸ್ತಿಕನಿಗೂ ನಡೆದ ಯುದ್ಧ ಅಲ್ಲ. ರಾಮ ಎಷ್ಟು ಆಸ್ತಿಕನೋ ರಾವಣನೂ ಅಷ್ಟೇ ಆಸ್ತಿಕ.
ರಾವಣನೂ ಪೂಜೆ ಮಾಡುವವನೇ, ರಾವಣನೂ ದೈವ ಭಕ್ತನೇ. ರಾಮ ಹೇಗೆ ವೇದಾಂಗಗಳನ್ನು ಓದಿದನೋ ರಾವಣನೂ ವೇದಾಂಗಗಳನ್ನು ಓದಿದವನು. ಆದರೆ ಒಬ್ಬ ರಾವಣನನ್ನು ದುಷ್ಟ ಅಂತ ಕರಿತೀವಿ, ಒಬ್ಬ ರಾಮನನ್ನು ಶಿಷ್ಟ ಅಂತ ಕರಿತೀವಿ. ಭೇದ ಎಲ್ಲಿ ಬಂತು ಅಂದರೆ ಮೌಲ್ಯ ಯಾರದ್ದು, ನೀತಿಯುತವಾದ ಬದುಕು ಯಾರಿದ್ದು. ಅವನ ಆಸ್ತಿಕನೇ ಆಗಿರ್ಬೋದು, ಪರಮದೈವ ಭಕ್ತನಾಗಿರ್ಬೋದು ರಾವಣ. ವೇಷಭೂಷಗಳೆಲ್ಲ ಅವನದು ಅತ್ಯಂತ ಧಾರ್ಮಿಕವಾದದ್ದೇ ಆಗಿರ್ಬೋದು ರಾವಣನದ್ದು. ಆದರೆ ಬದುಕಿನಲ್ಲಿ ಅಳವಡಿಸಿಕೊಂಡ ನೀತಿ ಇದೆಯಲ್ಲ, ಅದು ಜಗತ್ತು ನನಗೆ ಭೋಗ ಸಾಮಗ್ರಿ ಅಂತ ರಾವಣ ಭಾವಿಸಿದ. ಜಗತ್ತು ನನಗೆ ಪೂಜ್ಯವಾದದ್ದು, ಗೌರವಾರ್ಹವಾದದ್ದು ಅಂತ ರಾಮ ಭಾವಿಸಿದ. ರಾಮನ ಬದುಕಿನಲ್ಲಿ ಎಲ್ಲರ ಬದುಕಿಗೂ ಗೌರವ ಇದೆ, ಎಲ್ಲರ ಮಾತಿಗೂ ಬೆಲೆ ಇದೆ. ತಾನು ಅತ್ಯಂತ ಪ್ರೀತಿಸುವ ಪತ್ನಿಯನ್ನು ಪ್ರಜೆಗಳು ಮಾತನಾಡಿದರು ಅನ್ನೋ ಕಾರಣಕ್ಕೆ ಬಿಟ್ಟ ಅವನು. ಅಂದರೆ ಯಾರ ಮಾತಿಗೂ ನಾನು ಬೆಲೆ ಕೊಡ್ತೀನಿ ಅಂತ ಅಷ್ಟು ಎಲ್ಲರನ್ನ ಗೌರವಿಸುವ ವಿಧಾನ ಒಂದಾದರೆ, ಯಾರ ಮಾತನ್ನೂ ನಾನು ಕೇಳೋಲ್ಲ, ಜಗತ್ತಿನಲ್ಲಿರುವ ಶ್ರೇಷ್ಠವಾದದ್ದೆಲ್ಲ ನಾನು ಭೋಗಿಸಬೇಕು ಅಂತಂದುಕೊಳ್ಳುವವ ರಾವಣನಾಗುತ್ತಾನೆ ಅಂತ. ಅಂದರೆ ಧರ್ಮ ಮತ್ತು ಅಧರ್ಮ ಅನ್ನುವ ವಿಮರ್ಶೆ ನೀನು ಆಸ್ತಿಕನೋ ದೈವಭಕ್ತನೋ ಅನ್ನೋದ್ರ ಮೇಲೆ ನಿರ್ಣಯ ಆಗಿಲ್ಲ. ಬದುಕು ಎಷ್ಟು ನೀತಿಯುತವಾದದ್ದು, ಬದುಕು ಎಷ್ಟು ಮೌಲ್ಯಯುತವಾದದ್ದು ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ ಅಂತ ಹೇಳಿರೋದಿದೆಯಲ್ಲ, ಅದು ಸನಾತನ ಧರ್ಮದ ಶ್ರೇಷ್ಠತೆ ಅಂತ. ನೀವು ಮಹಾಭಾರತಕ್ಕೆ ಬಂದರೆ ದುರ್ಯೋಧನನೂ ಹಾಗೆ, ದುರ್ಯೋಧನನು ದೈವಭಕ್ತನೇ. ಆದರೆ ಅವನು ಯಾಕೆ ದುಷ್ಟನಾಗ್ತಾನೆ ಅಂದರೆ, ಇನ್ನೊಬ್ಬರ ಆಸ್ತಿ ನನ್ನದು ಅಂತ ಹೇಳ್ದ, ಅವನು ದುಷ್ಟ ಅಂತ ಕರೆಸಿಕೊಂಡ ಅಂತ. ಇಂಥದೇ ಕಥೆಗಳನ್ನು ನಮ್ಮ ಇತಿಹಾಸ ಪುರಾಣಗಳು ನಮಗೆ ತಿಳಿಸಿಕೊಟ್ವು ಅಂತ. ಹಾಗೆ ಇಡೀ ಜಗತ್ತಿನ ಕುರಿತು ಸಹಾನುಭೂತಿಯಿಂದ ನೋಡ್ತಾ ಎಲ್ಲರೂ ಬದುಕಬೇಕು ಮತ್ತು ಎಲ್ಲರೂ ಚೆನ್ನಾಗಿ ಬದುಕಬೇಕು, ಎಲ್ಲವರೊಂದಿಗೆ ಬದುಕುವ ಸಮೂಹದ ಬದುಕು ಧರ್ಮಮಯವಾದ ಬದುಕು ಅಂತ ಹೇಳಿದ್ದು ಸನಾತನ ಧರ್ಮದ ಶ್ರೇಷ್ಠತೆ ಅಂತ. ಇಲ್ಲಿ ಒಬ್ಬನ ಬದುಕು ಅಂತ ಇಲ್ಲ ಅಂತ, ಇಲ್ಲಿ ಎಲ್ಲ ಬದುಕು ಸಮೂಹದ್ದೇ ಬದುಕು. ಊರು ಒಟ್ಟಿಗಿರಬೇಕು. ನಮ್ಮ ಉಪಾಸನೆಗಳನ್ನೆಲ್ಲ ನೋಡಿ, ಜಾತ್ರೆ ಇದೆ ನಮ್ಮಲ್ಲಿ, ಒಬ್ಬನೇ ಕುಳಿತು ಭಜನೆ ಮಾಡೋದೋ ಜಪ ಮಾಡೋದೋ ಇರೋದಕ್ಕಿಂತ, ಒಬ್ಬನೇ ತಪಸ್ಸು ಮಾಡ್ತಾ ಇದ್ದ ಅನ್ನೋದಕ್ಕಿಂತ ನಮ್ಮ ಉಪಾಸನೆಗಳೆಲ್ಲ ಸಮೂಹದ್ದೇ, ಜನ ಸೇರಿಯೇ ಮಾಡಬೇಕಾಗಿರೋದು ಅದನ್ನು. ಯಾಕೆ ಅಂದರೆ ಸಮೂಹದ ಬದುಕಿಗೆ ಆದ್ಯತೆ ಇಲ್ಲ. ನೀವೇನು ಮಾಡಿದರೂ ಸಮೂಹದ ಬದುಕಾಗಬೇಕು. ಒಂದು ವಿವಾಹ ಅಂತ ಅಂದರೆ ಜಗತ್ತಿನ ಬೇರೆ ಕಡೆಯಲ್ಲಿ ಯಾರೋ 4 ಜನ ಸೇರಿಕೊಂಡೊಂದು ಮದುವೆ ನಡೆಯುತ್ತೆ. ಭಾರತೀಯರಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ ಆಡಂಬರದ ಮದುವೆ, ಅದು ಖರ್ಚಾಗತ್ತೆ. ಸರಿ, ಆ ಸಮಸ್ಯೆಯೂ ಇದೆ, ಇಲ್ಲ ಅಂತಲ್ಲ. ಆದರೆ ಒಂದು ವಿವಾಹ ಅಂತ ಅನ್ನೋದು ಕೂಡ ನಮ್ಮ ಧಾರ್ಮಿಕವಾದ ವಿಧಾನದಲ್ಲಿ ಹೇಗೆ ಅಂದರೆ ಅಲ್ಲಿ ಸಾಕಷ್ಟು ಜನ ಇರಬೇಕು, ಎಲ್ಲರೂ ಖುಷಿ ಪಡಬೇಕು, ಎಲ್ಲರೂ ತೃಪ್ತಿ ಪಡಬೇಕು. ಇದು ಅಂದರೆ ಸಮೂಹವನ್ನು ಕಟ್ಟಿಕೊಂಡೇ ಬದುಕಬೇಕು ಅಂತ ಅನ್ನೋದನ್ನು ಕೊಟ್ಟಿರೋದಿದೆಯಲ್ಲ, ಇದು ಸನಾತನ ಧರ್ಮದ ಶ್ರೇಷ್ಠತೆ ಅಂತ. ಹಾಗಾಗಿಯೇ ಈ ಧರ್ಮ ಎಲ್ಲರಿಗೂ ಸೇರಿದ್ದು, ಎಲ್ಲರನ್ನೂ ತನ್ನೊಳಗೆ ಸೇರಿಸಿಕೊಂಡಿದ್ದು. ಅದು ಇದರ ಹಿರಿಮೆ, ಅದು ಇದರ ಗರಿಮೆ. ನಮಸ್ಕಾರ.